ಗೂಗಲ್ ಫಾರ್ಮ್ಸ್ ಲಿಂಕ್ ಬಂದಾಗ ಬರುವಂತಹ ಸೈನ್ ಇನ್ ಎರರನ್ನು ಹೇಗೆ ನಾವು ಆ ಒಂದು ಗೂಗಲ್ ಫಾರ್ಮನ್ನು ಅಟೆಂಡ್ ಮಾಡಲು ಸೈನ್ ಇನ್ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನಮಗೆ ಬರ್ತಕ್ಕಂತಹ ಈ ಗೂಗಲ್ ಫಾರ್ಮ್ ಲಿಂಕನ್ನು ನಾವು ಕ್ಲಿಕ್ ಮಾಡಿದಾಗ ಅದು ಈ ರೀತಿಯಾಗಿ ಬಂದು ಸೈನ್ ಇನ್ ಅನ್ನು ಕೇಳುತ್ತೆ. ಯಾಕಂದರೆ ಯಾವುದೇ ಗೂಗಲ್ ಫಾರ್ಮನ್ನು ನಾವು ಅಟೆಂಡ್ ಮಾಡಲು ಒಂದು ಗೂಗಲ್ ಅಕೌಂಟ್ನ ಅವಶ್ಯಕತೆ ಇರುತ್ತೆ. ಇಲ್ಲಿ ಸ್ಕ್ರೀನ್ನ ಮೇಲೆ ಕಾಣ್ತಕ್ಕಂಥ ಸೈನ್ ಇನ್ ಅನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಗೂಗಲ್ ಅಕೌಂಟನ್ನು ಕೇಳುತ್ತೆ. ಅಂದರೆ ಇಲ್ಲಿ ಜಿಮೇಲ್ ಐ ಡಿಯನ್ನು ನಾವು ಎಂಟರ್ ಮಾಡಬೇಕಾಗತ್ತೆ. ಆ ಫೋನ್ನಲ್ಲೇ ಬಳಸ್ತಾ ಇರ್ತಕ್ಕಂಥ ಜಿಮೇಲನ್ನು ಬಳಸ್ಬೋದು ಅಥವಾ ಬೇರೆ ಯಾವುದಾದ್ರೂ ಸರಿ ಒಂದು ಜಿಮೇಲ್ ಐ ಡಿಯನ್ನು ಇಲ್ಲಿ ನಾವು ಬಳಸಬೇಕಾಗತ್ತೆ. ಇಮೇಲ್ ಐ ಡಿಯನ್ನು ಇಲ್ಲಿ ಸಂಪೂರ್ಣವಾಗಿ ಟೈಪ್ ಮಾಡುವ ಅವಶ್ಯಕತೆ ಇರೋದಿಲ್ಲ, ಅಥವಾ ನೀವು ಸಂಪೂರ್ಣವಾಗಿ ಒಂದು ಫುಲ್ gmail.com ಫುಲ್ ಸಹ ಇಲ್ಲಿ ಟೈಪ್ ಮಾಡ್ಬೋದು. ಟೈಪ್ ಮಾಡಿ ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ಪಾಸ್ವರ್ಡನ್ನು ಕೇಳುತ್ತೆ. ನಾವು ಎಂಟರ್ ಮಾಡಿರ್ತಕ್ಕಂತಹ ಗೂಗಲ್ ಅಕೌಂಟ್ ಅಥವಾ ಒಂದು ಜಿಮೇಲ್ ಅಕೌಂಟ್ನ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಬೇಕು. ಪಾಸ್ವರ್ಡನ್ನು ಎಂಟರ್ ಮಾಡಿದ ಕೂಡಲೇ ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ನಮಗೆ ಆ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಇದು ಯಾವುದೇ ಗೂಗಲ್ ಫಾರ್ಮನ್ನು ನಾವು ಇದೇ ರೀತಿಯಾಗಿ ಸೈನ್ ಇನ್ ಬಂದಾಗ ನಮ್ಮ ಜಿಮೇಲ್ ಅಕೌಂಟ್ ಅಥವಾ ಇಮೇಲ್ ಐ ಡಿಯನ್ನು ಹಾಕಿ ನಾವು ಸೈನ್ ಇನ್ ಆದ ಕೂಡಲೇ ಆ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಅದು ಟೆಸ್ಟ್ ಆಗಿರ್ಬೋದು ಅಥವಾ ಯಾವುದೇ ಇನ್ಫಾರ್ಮೇಷನ್ ಕಲೆಕ್ಷನ್ಗೂ ಸಹ ಬರ್ತಕ್ಕಂತಹ ಎಲ್ಲ ಒಂದು ಗೂಗಲ್ ಫಾರ್ಮ್ ಲಿಂಕ್ಸ್ಗಾಗಿ ಸೈನ್ ಇನ್ನ ಅವಶ್ಯಕತೆ ಇರುತ್ತೆ. ಇಲ್ಲಿ ಕೇಳಿರ್ತಕ್ಕಂತಹ ಮಾಹಿತಿಯನ್ನು ತುಂಬಿ ಅಲ್ಲಿ ಬರ್ತಕ್ಕಂತಹ ನೆಕ್ಸ್ಟ್ ಇನ್ಫಾರ್ಮೇಷನನ್ನು ನಾವು ಕೊಡ್ತಾ ಹೋಗ್ಬೋದಾಗಿರುತ್ತೆ. ಇಲ್ಲಿ ಈ ಒಂದು ಲಿಂಕ್ನ ಒಂದು ಇನ್ಫಾರ್ಮೇಷನ್ನ ಕೊಟ್ಟು ನೆಕ್ಸ್ಟನ್ನು ಕ್ಲಿಕ್ ಮಾಡಿದ ಕೂಡಲೇ ಈ ಒಂದು ಆನ್ಲೈನ್ ಕ್ವಿಜ್ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಸೈನ್ ಇನ್ನನ್ನು ಮಾಡಿ ಗೂಗಲ್ ಫಾರ್ಮ್ಸನ್ನು ನಾವು ಅಟೆಂಡ್ ಮಾಡಬಹುದಾಗಿರುತ್ತೆ. ಇದು ಕ್ವಿಜ್ ಆಗಿರಬಹುದು ಅಥವಾ ಯಾವುದೇ ಇನ್ಫಾರ್ಮೇಷನ್ಗಾಗಿ ಕಳಿಸ್ತಕ್ಕಂತಹ ಒಂದು ಗೂಗಲ್ ಫಾರಮ್ಸ್ನ ನಾವು ಲಿಂಕ್ಗಳನ್ನು ಕ್ಲಿಕ್ ಮಾಡಿದಾಗ ಸಾಮಾನ್ಯವಾಗಿ ಈ ಸೈನ್ ಇನ್ ಎರರ್ ಬರುತ್ತೆ. ಸೊ ಆ ಸೈನ್ ಇನ್ ಅಂದಾಗ ನಾವು ಜಿಮೇಲ್ ಅಕೌಂಟ್ ಅಥವಾ ಗೂಗಲ್ ಅಕೌಂಟ್ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿ ಅದರ ಒಂದು ಪಾಸ್ವರ್ಡನ್ನು ಕೊಟ್ಟ ನಂತರ ನಾವು ಆ ಒಂದು ಗೂಗಲ್ ಫಾರ್ಮನ್ನು ಅಟೆಂಡ್ ಮಾಡಬಹುದಾಗಿರುತ್ತೆ. ಅದು ಟೆಸ್ಟ್ ಅಥವಾ ಯಾವುದೇ ರೀತಿಯ ಗೂಗಲ್ ಫಾರ್ಮ್ಸನ್ನು ನಾವು ಅಟೆಂಡ್ ಮಾಡಬಹುದಾಗಿರುತ್ತೆ. ಇದು ಅರ್ಥ ಆಗಿದೆ ಎಂದು ಭಾವಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.